ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. 2025-26ನೇ ಸಾಲಿಗೆ ಸಂಬಂಧಿಸಿದಂತೆ EDS ತಂತ್ರಾಂಶದಲ್ಲಿ ಬೋಧಕ ಮತ್ತು ಬೋಧಕೇತರ ನೌಕರರ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಇನ್ನು ಬೋಧಕ ಸಿಬ್ಬಂದಿ ಅಂತ ಬಂದಾಗ ಟೀಚರ್ಸ್ ಟ್ರಾನ್ಸ್ಫರ್ ಪ್ರೊಸೆಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಜೊತೆಯಲ್ಲಿ ಈ ಒಂದು ಸ್ಪೆಷಲ್ ಪೋಸ್ಟ್ ಏನಿದೆ, ಸ್ಪೆಸಿಫೈಡ್ ಪೋಸ್ಟ್ ಏನಿದೆ, BRP, CRP, ECO, ಸೊ ಇವರ ಒಂದು ಅವಧಿ ಕೂಡ ಕಂಪ್ಲೀಟ್ ಆಗುತ್ತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಎಕ್ಸಾಮ್ ಕೂಡ ಮಾಡಬೇಕಾಗಿದೆ. ಹಾಗೂ ಇರುವಂತಹ ಒಂದು ಸ್ಪೆಸಿಫೈಡ್ ಪೋಸ್ಟ್ ಏನಿದೆ ಸಿಬ್ಬಂದಿ ಇದ್ದಾರೆ ಅವರಿಗೆ ಮತ್ತೆ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗಿದೆ. ಹಾಗೂ ಪ್ರಮೋಷನ್ಸ್ ಕೂಡ ಇದೆ. ಪ್ರೈಮರಿಯಲ್ಲಿ ಪ್ರಮೋಷನ್ಸ್ ಇದೆ, ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಪ್ರಮೋಷನ್ಸು, ಜೊತೆಯಲ್ಲಿ PU ಕಾಲೇಜ್ ಲೆಕ್ಚರ್. ಸೊ ಈ ಒಂದು ಪೋಸ್ಟ್ಗೆ ಪ್ರಮೋಷನ್ ಕೊಡುವ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಈ ಒಂದು EDS ತಂತ್ರಾಂಶದಲ್ಲಿ ಈ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಅಂತ ಬಂದಾಗ ನಿಮ್ಮ ಶಾಲೆಯಲ್ಲಿರುವಂಥ ಕ್ಲರ್ಕ್ಸ್ ಇರ್ಬೋದು, SDA, FDA, ಪ್ಯೂನ್, ಸೊ ಇವರ ಒಂದು ಟ್ರಾನ್ಸ್ಫರ್ ಪ್ರಮೋಷನ್ ಪ್ರೊಸೆಸ್ ಕೂಡ ಒಂದು ಪ್ರಗತಿಯಲ್ಲಿದೆ. ಸೊ ಈ ಒಂದು ನಿಟ್ಟಿನಲ್ಲಿ EDSನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ 2025ನೇ ಒಂದು 4/3/2025 ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಲಾಗಿದೆ. ಕೂಡಲೇ ಏನು ಮಾಡಬೇಕಾಗಿದೆ, EDSನಲ್ಲಿ DDO ಅವರು ಏನು ಮಾಡಬೇಕು, ಈ ಒಂದು EDSನಲ್ಲಿರುವಂಥ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಇನ್ನು ಎಂಪ್ಲಾಯರ್ ಅವರ ಒಂದು ಜವಾಬ್ದಾರಿ ಏನಾಗುತ್ತೆ ಅಂದರೆ, ನಿಮ್ಮ ವೈಯಕ್ತಿಕ ಲಾಗಿನ್ ಆಗಿ ಸೊ ಮಾಹಿತಿಯನ್ನು ಒಂದು ಸಲ ನೋಡಿಕೊಂಡು ಏನಾದರೂ ತಪ್ಪಾಗಿದ್ದರೆ ಸೊ ಅದರ ಸ್ಕ್ರೀನ್ಶಾಟನ್ನು ಅಥವಾ ಪ್ರಿಂಟನ್ನು ತೆಗೆದುಕೊಂಡು DDO ಅವರಿಗೆ ರಿಕ್ವೆಸ್ಟನ್ನು ಮಾಡೋದರ ಮುಖಾಂತರ ನಿಮ್ಮ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ DDO ಹಂತದಲ್ಲಿ ಈ ಒಂದು ಶಿಕ್ಷಕರ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಲೈವ್ ಆಗಿರುವಂಥ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮ್ಮ DDO ಅವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ಯಾವ ವಿಭಾಗಗಳಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗಿದೆ ಅದನ್ನು ನೀವು ಸೂಚಿಸಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ನೀವು EDS ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಸೊ ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ EDS ಲಾಗಿನ್ ಅಂತ ಬರುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು EDS ಲಾಗಿನ್ ಪೇಜ್ ಓಪನ್ ಆದಾಗ ನೀವು ಇಲ್ಲಿ ಸ್ಕೂಲ್ ಹಂತದಲ್ಲಿ, ಶಾಲಾ ಹಂತದಲ್ಲಿ ಅಂದರೆ ವಿಶೇಷವಾಗಿ ಪ್ರೌಢಶಾಲಾ ಶಿಕ್ಷಕರು ಸೊ ಬಂದಾಗ ಇಲ್ಲಿ ಸ್ಕೂಲ್ ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಆಫೀಸ್ ಅಂತ ಬಂದಾಗ BO ಕಚೇರಿ ಆಗುತ್ತೆ, DDPI ಕಚೇರಿ ಆಗುತ್ತೆ, ಇಲ್ಲಿ ಆಫೀಸ್ ಆಗುತ್ತೆ. ಇನ್ನು ಎಂಪ್ಲಾಯ್ ಅಂತ ಬಂದಾಗ ವೈಯಕ್ತಿಕ ಎಂಪ್ಲಾಯರ್ ಅವರು ಲಾಗಿನ್ ಆಗಲಿಕ್ಕೆ ಅವಕಾಶ ಇದೆ. ಅಂದರೆ ಇಲ್ಲಿ ಎಂಪ್ಲಾಯರ್ ಅವರು ಅವಾಗ ಲಾಗಿನ್ ಆದರೂ ಕೂಡ ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಬರೋದಿಲ್ಲ, ಬಟ್ ಅದನ್ನು ವ್ಯೂ ಮಾಡಿ DDO ಅವರಿಗೆ ರಿಕ್ವೆಸ್ಟ್ ಲೆಟರ್ ಕೊಡಲಿಕ್ಕೆ ಆಗುತ್ತೆ. ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ನಿಮ್ಮ ರಿಕ್ವೆಸ್ಟ್ ಲೆಟರನ್ನು BO ಅವರಿಗೆ ಕೊಡಿ. ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ನಿಮ್ಮ ಶಾಲೆ ಹೆಡ್ ಮಾಸ್ಟರ್ ಅವರಿಗೆ ಒಂದು ಮನವಿ ಪತ್ರವನ್ನು ಈ ಒಂದು ತಮ್ಮ ವೈಯಕ್ತಿಕ ಲಾಗಿನ್ ಆಗಿ ಆ ಒಂದು ಸ್ಕ್ರೀನ್ಶಾಟ್ ಅಥವಾ ಪ್ರಿಂಟ್ ಅನ್ನೋದಕ್ಕೆ ರೆಫರೆನ್ಸ್ ಆಗಿ ಹಚ್ಚಿ ಈ ವಿಭಾಗದಲ್ಲಿ ಚೇಂಜ್ ಮಾಡಲಿಕ್ಕೆ ಇದೆ ಅಂತ ನೀವು ರಿಕ್ವೆಸ್ಟ್ ಲೆಟರನ್ನು ಕೊಡಬೇಕಾಗತ್ತೆ. ಸರಿ, ನಾನು ಒಂದು ಪ್ರೌಢಶಾಲಾ ಒಂದು ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಆತ್ಮೀಯ ಸ್ನೇಹಿತರೆ, ಈ ರೀತಿ ನಾವು ಲಾಗಿನ್ ಆಗ್ತೀವಿ. ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಬಂದಾಗ ಇಲ್ಲಿ ನಿಮ್ಮ SITSನ ಒಂದು ಯೂಸರ್ ನೇಮ್ ಪಾಸ್ವರ್ಡ್, EDSನ ಪಾಸ್ವರ್ಡ್ ಆಗಿರುತ್ತೆ, ಯೂಸರ್ ನೇಮ್ ಆಗಿರುತ್ತೆ. ಸೊ ಇದು ಹೋಮ್ ಪೇಜು. ಸೊ ಫಸ್ಟ್ ಆಫ್ ಆಲ್ ಬೋಧಕ ಸಿಬ್ಬಂದಿ ಟೀಚರ್ಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದಾಗ ಇದು ತಾವು ಗಮನಿಸ್ತಾ ಇದ್ದೀರಿ DDO ಲಾಗಿನ್. ಸೊ ಈ ಲಾಗಿನ್ ನಿಮಗೆ ಪ್ರೈಮರಿ ಟೀಚರ್ಸ್ಗೆ BO ಹತ್ರ ಇರುತ್ತೆ, ಹೈಸ್ಕೂಲ್ ಟೀಚರ್ಸ್ಗೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ಇರುತ್ತೆ. ಸೊ ಇಲ್ಲಿದೆ ಟೀಚರ್ಸ್ ಡೀಟೇಲ್ಸ್ ಅಂತ, ಲೆಫ್ಟ್ ಸೈಡ್ ನೋಡಿ ಟೀಚರ್ಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ DDO ಲಾಗಿನ್ ಅಡಿಯಲ್ಲಿ ಬರುವಂಥ ಎಲ್ಲ ಬೋಧಕ ಸಿಬ್ಬಂದಿಯವರ ಒಂದು ಸಮಗ್ರವಾಗಿರುವಂಥ ಒಂದು ಪಟ್ಟಿ ಇಲ್ಲಿ ಬರ್ತದೆ. ಸೊ ಇಲ್ಲಿ ಬಂದಾಗ ನಾವು ಯಾವ ಟೀಚರ್ ಅವರ ಒಂದು ಒಬ್ಬ ಸಿಬ್ಬಂದಿಯವರ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾಗಿದೆ, ಅವರ ಒಂದು KJD ನಂಬರ್ ನೋಡಿ. ಸೊ ಎಲ್ಲ ಮಾಹಿತಿ ಬ್ಲ್ಯಾಕ್ ಕಲರ್ನಲ್ಲಿದ್ದರೆ KJD ಮಾತ್ರ ಬ್ಲೂ ಕಲರ್ನಲ್ಲಿದೆ, ಅಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ಒಬ್ಬ ಎಂಪ್ಲಾಯರ್ ಅವರ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಒಬ್ಬ ಎಂಪ್ಲಾಯರ್ ಅವರ ಪ್ರೊಫೈಲ್ ಓಪನ್ ಆದಾಗ ಒಟ್ಟಾರೆಯಾಗಿ ನಾವು 7 ವಿಭಾಗದಲ್ಲಿ ಮಾಹಿತಿಯನ್ನು ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಟೋಟಲಿ 7 ಸೆಕ್ಷನ್ಸ್ ಇದೆ. ಫಸ್ಟ್ ಆಫ್ ಆಲ್ ಏನಿದೆ, ಬೇಸಿಕ್ ಸೆಕ್ಷನ್ ಅಂತ ಬರುತ್ತೆ. ಬೇಸಿಕ್ ಸೆಕ್ಷನಲ್ಲಿ ನಿಮಗೆ ಏನೆಲ್ಲ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ, ಜೆಂಡರ್ನಲ್ಲಿ ವ್ಯತ್ಯಾಸ ಆಗಿ ತಪ್ಪಾಗಿದ್ದರೆ ಫಾದರ್ ನೇಮನ್ನು ನೀವು ಏನಾಗಿದ್ರೆ ಕನ್ನಡದಲ್ಲಿ ನೀವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಇಲ್ಲಿ ರಿಲಿಜನ್ ಇದೆ, ಹೋಮ್ ಡಿಸ್ಟಿಕ್ಕು, ಸೋಷಿಯಲ್ ಕ್ಯಾಟಗರಿ, ತಾಲೂಕಾಗಿ ಬರುತ್ತೆ, ಅಡ್ರೆಸ್ ಬರ್ತದೆ, ರೆವಿನ್ಯೂ ಡಿಸ್ಟಿಕ್ಕು, ಮೊಬೈಲ್ ನಂಬರು. ಸೊ ಆತ್ಮೀಯ ಸ್ನೇಹಿತರೆ, ಸಾಕಷ್ಟು ಎಂಪ್ಲಾಯರ್ ಅವರ ಮೊಬೈಲ್ ನಂಬರ್ ಚೇಂಜ್ ಆಗಿರುತ್ತೆ. ಸೊ ಮೊಬೈಲ್ ನಂಬರನ್ನು ಕೂಡ ನಾವೇನು ಮಾಡಬೇಕು, ಚೇಂಜ್ ಆಗಿ ಅವಕಾಶ ಇದ್ದರೆ ಅಲ್ಲಿ ಅವಕಾಶ ಇದೆ, ಅದನ್ನು ನೀವು ಚೇಂಜನ್ನು ಮಾಡ್ಬೋದು.
ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಇದೆ, ಚಿಲ್ಡ್ರನ್ಸ್ ಡೀಟೇಲ್ಸ್ ಇದೆ. ಚಿಲ್ಡ್ರನ್ ಡೀಟೇಲ್ಸನ್ನು ಅಪ್ಡೇಟನ್ನು ಕೂಡ ಮಾಡ್ಬೋದು. ಸೊ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳ ಆದಾಗ ಅದನ್ನು ಆ್ಯಡ್ ಮಾಡ್ಬೋದು, ಅಥವಾ ಮಕ್ಕಳು ಏನಾದರೂ ಡೆತ್ ಆಗಿತ್ತು ಅಂದರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಇಷ್ಟು ನಾವೇನು ಮಾಡ್ತೀವಿ ಈ ಒಂದು ಬೇಸಿಕ್ ಡೀಟೇಲ್ಸ್ನಲ್ಲಿ ಬರುತ್ತೆ. ಎರಡನೇದು ವರ್ಕಿಂಗ್ ಡೀಟೇಲ್ಸ್. ಸೊ ವರ್ಕಿಂಗ್ ಡೀಟೇಲ್ಸ್ ಅಂತ ಬಂದಾಗ ನಾವು ಏನೆಲ್ಲ ಎಡಿಟ್ ಮಾಡ್ಬೋದು ಅಂದರೆ ಬೇಸಿಕ್ ಪೇ. ಸೊ ಬೇಸಿಕ್ ಪೇ ಚೇಂಜ್ ಆಗಿರುತ್ತಲ್ಲ, ಸೊ ಬೇಸಿಕ್ ಪೇಯನ್ನು ಅಲ್ಲಿ ನಾವು ಅಪ್ಡೇಟನ್ನು ಮಾಡ್ಬೋದು. ಪೇ ಸ್ಕೇಲನ್ನು ಅಪ್ಡೇಟ್ ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ವೆದರ್ ಯುವರ್ 371 ಜೆ ಆರ್ ನಾಟ್, ಅದು ಸರ್ಟಿಫೈಡ್ ಇದ್ದೀರಾ ಇಲ್ಲ ಅಂತ ಇದ್ದರೆ ಎಸ್ ಅಂತ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆತ್ಮೀಯ ಸ್ನೇಹಿತರೆ, 371 ಜೆ ಅಂತ ಬಂದಾಗ ನಿಮ್ಮ ಶಾಲೆಯ ಮುಖ್ಯ ಗುರುಗಳೇ ಅದೊಂದು ಫಾರ್ಮೆಟ್ನಲ್ಲಿ ನೀವೇನು ಮಾಡಬೇಕಾಗತ್ತೆ, ಅದನ್ನು ಸರ್ಟಿಫೈ ಮಾಡಿ ಅಪ್ಲೋಡನ್ನು ಮಾಡಬೇಕು, PDF ಮಾಡಿ. ಸೊ ಇಷ್ಟೊಂದು ಇಲ್ಲಿದೆ. ಅಪಾರ್ಟ್ ಫ್ರಮ್ ದಿಸ್ ಟೈಮ್ ಬಾಂಡ್ ಇನ್ಫಾರ್ಮೇಷನ್ ಕೂಡ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದು ಎರಡನೇದು ಏನಾಗುತ್ತೆ ಅಂದರೆ ವರ್ಕಿಂಗ್ ಡೀಟೇಲ್ಸು. ಮೂರನೇದು ಪ್ರಿಯಾರಿಟಿ. ಈಗ ಟ್ರಾನ್ಸ್ಫರ್ ಪ್ರೊಸೆಸ್ ಎಲ್ಲ ಇದೆ, ಕೌನ್ಸಿಲಿಂಗ್ ಪ್ರೊಸೆಸ್ ಇರೋದ್ರಿಂದ ಈ ಪ್ರಿಯಾರಿಟಿ ಆ್ಯಂಡ್ ಎಕ್ಸೆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟು. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಪ್ರಿಯಾರಿಟಿ ಅಂತ ಬಂದಾಗ ಇಲ್ಲೇನಿದೆ, ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಅಂತ ಒಂದು ಇದೆ. ಎರಡನೇದು ಟೀಚರ್ ಸ್ಪೌಸ್ ಚಿಲ್ಡ್ರನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದೆ. ಮೂರನೇದು ವಿಡೋವರ್ ಆರ್ ಎ ಡೈವರ್ಸಿ ಟೀಚರ್ಸ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ 12 ಇಯರ್ಸ್ ಇದೆ. ಆಮೇಲೆ ಟೀಚರ್ಸ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಆರ್ ಪ್ಯಾರಾಮಿಲಿಟರಿ ಇದೆ. ಆಮೇಲೆ ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದೆ. ಆಮೇಲೆ ಪ್ರೆಗ್ನೆಂಟ್ ಟೀಚರ್ ಆರ್ ಎ ಫಿಮೇಲ್ ಟೀಚರ್ ವಿತ್ ಎ ಚೈಲ್ಡ್ ಲೆಸ್ ದೆನ್ 1 ಇಯರ್ ಇದೆ. ಸೊ ಇಷ್ಟೊಂದು ಎಕ್ಸೆಪ್ಷನ್ ಇದೆ. ಇಲ್ಲಿ ನೀವು ಅಪ್ಡೇಟನ್ನು ಮಾಡಿ, ಯಾಕಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಟ್ರಾನ್ಸ್ಫರ್ ಪ್ರೊಸೆಸ್ನಲ್ಲಿ ಪ್ರಿಯಾರಿಟಿ ಆರ್ ಎಕ್ಸೆಪ್ಷನ್ಸ್ ಬೇಕಾಗಿತ್ತು ಅಂದರೆ ಇದು ಅವಶ್ಯಕತೆ ಇದೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸು. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ನಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಈಗಾಗಲೇ ಹೇಳಿರುವ ಹಾಗೆ ಪ್ರೊಮೋಷನ್ ಪ್ರೊಸೆಸ್ ಒಂದು ಚಾಲ್ತಿಯಲ್ಲಿದೆ. ವಿಶೇಷವಾಗಿ ಹೈಸ್ಕೂಲ್ನಲ್ಲಿ ಅಂತ ಬಂದಾಗ PU ಕಾಲೇಜ್ ಲಕ್ಷ್ಯ ಪ್ರೊಸೆಸ್ ಸ್ಟಾರ್ಟಿಂಗ್ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿ. ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಒಂದು ಹೆಡಿಂಗ್ ಇದೆ. ಸೊ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಬಂದರೆ ಕೇವಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿ ನಾವು ಏನೆಲ್ಲ ಇದೆ ಅಂದರೆ ಇಲ್ಲಿ ಕನ್ನಡ ಎಕ್ಸಾಮ್ ಅಂತ ಬರುತ್ತೆ. ಅಂದರೆ ಯಾವ ಎಂಪ್ಲಾಯರ್ ಅವರು ತಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಸಬ್ಜೆಕ್ಟನ್ನು ತೆಗೆದುಕೊಂಡಿರೋದಿಲ್ಲ, ಅವರು ಕನ್ನಡ ಲ್ಯಾಂಗ್ವೇಜನ್ನು ಪಾಸಾಗಿರ್ತಾರೆ. ಜನರಲ್ ಲಾ 1, ಜನರಲ್ ಲಾ 2 ಇದೆ, ಅಕೌಂಟ್ಸ್ ಹೈಯರ್ ಲೋವರ್ ಇದೆ. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕು. ಸೊ ಈ ರೀತಿ ಅಪ್ಡೇಟ್ ಮಾಡುವಾಗ ಆ ಒಂದು ಸರ್ಟಿಫಿಕೇಟನ್ನು PDF ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ, ಯಾವ ಇಯರ್ನಲ್ಲಿ ಪಾಸಾಗಿದ್ದೀರಿ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಇದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಸೆಕ್ಷನ್ ಹೆಡ್ಡಿಂಗ್ ಕೊಟ್ಟರು ಕೂಡ ನೀವು ಆಫ್ಟರ್ ಅಪಾಯಿಂಟ್ಮೆಂಟ್ ಏನೆಲ್ಲ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೀರಿ ಆ ಎಕ್ಸಾಮ್ನ ಮಾಹಿತಿ. ಅದಾದಮೇಲೆ ಸರ್ವಿಸ್ ಡೀಟೇಲ್ಸ್ ಅಂತ ಬಂದಾಗ ನಿಮ್ಮ ಅಪಾಯಿಂಟ್ಮೆಂಟ್ ಹಿಡ್ಕೊಂಡು ಇಲ್ಲಿವರೆಗೆ ಏನು ಸರ್ವಿಸ್ ಡೀಟೇಲ್ಸ್ ಇದೆ, ಎಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರಿ, ಎಲ್ಲಿ ಪ್ರಮೋಷನ್ಸ್ ಆಗಿದ್ದೀರಿ, ಎವ್ರಿಥಿಂಗ್ ಇನ್ಫಾರ್ಮೇಷನ್ ಇಲ್ಲಿ ಇರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಡಿಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇದಾದಮೇಲೆ ನೆಕ್ಸ್ಟ್ ಟ್ರಾನ್ಸ್ಫರ್ ಟ್ಯಾಬ್ ಏನಿದೆ, ಈ ಟ್ರಾನ್ಸ್ಫರ್ ಟ್ಯಾಬ್ ನಿಮಗೆ ಟ್ರಾನ್ಸ್ಫರ್ಸ್ ಆದಮೇಲೆ ಬರುವಂತಹ ಒಂದು ಮಾಹಿತಿ. ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹೋಗುವಾಗ ಈ ಶಾಲೆಯಿಂದ ಯಾವ ರೀತಿ ಔಟ್ ಆಗಬೇಕು, ಹೊಸ ಶಾಲೆಗೆ ಯಾವ ರೀತಿ ಇನ್ ಆಗಬೇಕು. ಸೊ ಈ ರಿಲೇಟೆಡ್ ಈಗಾಗಲೇ ವೀಡಿಯೋಸ್ ಇದೆ. ಸೊ ಮುಂಬರುವ ದಿನಗಳಲ್ಲಿ ಟ್ರಾನ್ಸ್ಫರ್ ಪ್ರೊಸೆಸ್ ಪ್ರಾರಂಭ ಆದಮೇಲೆ ನಾವು ಟ್ರಾನ್ಸ್ಫರ್ಸ್ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು, ಎಕ್ಸೆಪ್ಷನನ್ನು ಯಾವ ರೀತಿ ಕ್ಲೈಮ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೈ ಮಾಡಬೇಕು, ಜನರಲ್ ಟ್ರಾನ್ಸ್ಫರ್ ಹೇಗಿರ್ತದೆ, ಕಪಲ್ ಕೇಸ್ ಹೇಗಿರುತ್ತೆ, ಮ್ಯೂಚುವಲ್ ಟ್ರಾನ್ಸ್ಫರ್ಸ್ ಹೇಗೆ ಮಾಡಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಅಪ್ಡೇಟ್ ಮಾಡ್ತಾನೆ ಹೋಗ್ತೇವೆ. ಜೊತೆಯಲ್ಲಿ ಇನ್ ಆ್ಯಂಡ್ ಔಟ್ ಪ್ರೊಸೆಸನ್ನು ಕೂಡ ನಾವು ಕನ್ಕ್ಲೂಷನ್ ರೀತಿಯಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ EDS ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತ ಶಿಕ್ಷಕರಿಗೆ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.